ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ವಿಡಿಯೋ ಬಂದು ಟಿ ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರು ಅವ್ರಿಗೆಲ್ಲ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಯಾಕಂದರೆ ಈ ಎಕ್ಸಾಮ್ ಬಂದು ಜೂನ್ 30th ಶೆಡ್ಯೂಲ್ ಆಗಿದೆ. ಹಾಗಾಗಿ ಇವತ್ತು ಆಲ್ರೆಡಿ ಒಂದು 15 ದಿನ ಅಪ್ರಾಕ್ಸಿಮೇಟ್ಲಿ ನಿಮಗೆ ಟೈಮ್ ಇರೋದು, 15 ಡೇಸ್. ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಹಾಗೆ ಎಷ್ಟು ಪೇಪರ್ ಇದೆ, ಓಕೆನಾ, ಇದ್ರ ಬಗ್ಗೆ ನಾವು ಮಾತಾಡೋಣ. ನಾನು ಸಹ ಟಿ ಎಕ್ಸಾಮ್ನ ಬರೆದಿದ್ದೀನಿ. ಟಿ ಎಕ್ಸಾಮ್ನ ನಾನು ಮೊದಲನೇ ಸತಿನೇ ಪೇಪರ್ 1 ಮತ್ತು ಪೇಪರ್ 2 ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ನೀವು ನೋಡ್ಬೋದು, ಇದು ನಾನು ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟು. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಹ ಕ್ವಾಲಿಫೈ ಮಾಡಿದ್ದೀನಿ. ಹಾಗಾಗಿ ಈ ಎಕ್ಸಾಮ್ ನಾನು ಫಸ್ಟ್ ಅಟೆಂಪ್ಟ್ನಲ್ಲಿ ಹೇಗೆ ಪಾಸ್ ಆಗ್ಬೋದು ಅನ್ನೋದನ್ನು ನಾನು ಹೇಳ್ಬೋದು ನಿಮಗೆ. ನನ್ನ ಪ್ರಿಪ್ರೇಷನ್ ಹೇಗಿತ್ತು, ನೀವು ಯಾವ ಥರ ಪ್ರಿಪೇರ್ ಆಗ್ಬೋದು. ಹಾಗಾಗಿ ಭಾಳಷ್ಟು ಟಿ ಆಸ್ಪಿರೆಂಟ್ಸ್ಗೆ ಈ ವಿಷಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಎಕ್ಸಾಮ್ ಬರೋದು ತಪ್ಪುತ್ತೆ. ಹಾಗೆ ಟಿ ಜೊತೆಗೆ CTETನೂ ಬರುತ್ತೆ, ಓಕೆನಾ. ಇವೆರಡೂ ಒಂದೇ ಸಿಲೆಬಸ್ ಇರುತ್ತೆ ಹೆಚ್ಚು ಕಡಿಮೆ. ಸೊ ಎರಡೂ ಎಕ್ಸಾಮ್ನ ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದು. ಹಾಗೆ ಈ ಟಿ ಎಕ್ಸಾಮು ಪೇಪರ್ 1 ಪೇಪರ್ 2 ಅಂದರೆ ಏನು, ಯಾವ ಕ್ಲಾಸಿಂದ ಯಾವ ಕ್ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ, ಎಕ್ಸಾಮ್ ಬರೆದ ಕ್ವಾಲಿಫೈ ಆಗುತ್ತೆ, ಈ ಕಂಪ್ಲೀಟ್ ಈ ವಿಷಯಗಳನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಕೊನೆವರೆಗೂ ನೋಡಿ ನೀವು. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಟಿ ಆಸ್ಪಿರೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಯಾವುದೇ ಕಮೆಂಟ್ನೂ ನಾನು ರಿಪ್ಲೈ ಮಾಡ್ದಿರ ಇರೋದಿಲ್ಲ. ಕಮೆಂಟ್ನಾಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನಿಮ್ಮ ಡೌಟ್ಸ್ ಎಲ್ಲ ನಾನು ಅದರಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ, ಓಕೆ. ಸೊ ಮೊದಲನೇದಾಗಿ ಈ ಟಿ ಎಕ್ಸಾಮ್ ಅನ್ನೋದು ಟಿ ಅಂದರೆ ಕರ್ನಾಟಕ ಟಿ ಅಂತ. ಇದು ಯಾರ್ಯಾರು ಬರೆಯೋದು ಅಂತ ಅಂದರೆ, ಯಾರ್ಯಾರು BSc B.Ed ಮಾಡಿರ್ತೀರೋ, BSc B.Ed ಅಥವಾ MSc B.Ed, ಓಕೆನಾ, ಇವರು ಬರೆಯೋದು. ಭಾಳಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಬರೀತಾರೆ. ಅಂದರೆ ಕನ್ನಡ, ಇಂಗ್ಲೀಷ್, ಸೈನ್ಸು, ಸೋಷಿಯಲ್ ಸೈನ್ಸು, ಓಕೆನಾ. ಸೊ ಈ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಮೊದಲನೇದಾಗಿ ನೀವು BSc B.Ed ಅಥವಾ MSc B.Ed ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ ನೀವು ಟಿ ಕ್ಲಿಯರ್ ಮಾಡಿರಬೇಕು, ಓಕೆನಾ. ಟಿ ಪೇಪರ್ 1 ಪೇಪರ್ 2 ಅಂತಿದೆ. ಡೆಫಿನೆಟ್ಲಿ ಪೇಪರ್ 1 ಪೇಪರ್ 2 ಏನು ಅಂತ ನೋಡೋಣ. ಇದಾದಮೇಲೆ ಕರ್ನಾಟಕ ಗೌರ್ಮೆಂಟ್ ನಡೆಯೋ CET ಎಕ್ಸಾಮ್ಸ್, ಯಾರ್ಯಾರು ಟಿ ಪಾಸ್ ಆಗ್ತಾರೋ ಅವ್ರು ಮಾತ್ರ CET ಬರೆಯೋಕ್ಕಾಗುತ್ತೆ, ಓಕೆನಾ. ಅದಾದಮೇಲೆ ಅವ್ರು CET ಎಕ್ಸಾಮ್ ಕಾಲ್ ಮಾಡ್ತಾರೆ. CET ಎಕ್ಸಾಮ್ನಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ, ಓಕೆನಾ. ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ, ಓಕೆ. ಇಷ್ಟು ಪ್ರಾಸೆಸ್ಸು. ನೀವು ಒಂದು ಸ್ಕೂಲ್ ಟೀಚರ್ ಆಗಬೇಕು ಗೌರ್ಮೆಂಟಲ್ಲಿ ಅಂತ ಅಂದರೆ ಇವಿಷ್ಟು ಪ್ರಾಸೆಸ್ನ ಫಾಲೋ ಮಾಡಬೇಕಾಗುತ್ತೆ, ಓಕೆನಾ. ಸೊ ಈ ವರ್ಷ ಟಿ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ವರ್ಷದ ಕೊನೆಯಲ್ಲಿ ಮಾನ್ಯ ಸಚಿವರು ಹೇಳಿದ್ದಾರೆ, ಏನಂದರೆ ಯಾವ್ಯಾವ್ದು ವೇಕೆಂಟ್ ಪೋಸ್ಟ್ ಇದೆಯೋ ನಾವು ಖಂಡಿತ ಕಾಲ್ ಮಾಡಿ ಸ್ಕೂಲ್ ಟೀಚರ್ಸ್ನ ನಾವು ಫಿಲ್ ಮಾಡ್ತೀವಿ, ಪೋಸ್ಟ್ ವೇಕೆನ್ಸಿ ಇರೋದನ್ನ ಅಂತ ಹೇಳಿದ್ದಾರೆ. ಹಾಗಾಗಿ ಟಿ ಎಕ್ಸಾಮ್ ಈ ವರ್ಷ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಒಂದೇ ಸತಿ 2 ಪೇಪರ್ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಜಾಬ್ಗೆ ಹೋಗೋದು, ಓಕೆ. ಸೊ ಎಷ್ಟು ಪೇಪರ್ ಇದೆ ಏನು ಎಲ್ಲದನ್ನು ನಾವು ನೋಡೋಣ. ಟಿ ಎಕ್ಸಾಮ್ಗೆ ನಾ ಹೇಳ್ದಂಗೆ ಪೇಪರ್ 1 ಪೇಪರ್ 2 ಅಂತಿದೆ. ಈ ಪೇಪರ್ 1 ಅನ್ನೋದು 1st to 5th ಅವ್ರಿಗೆ ಯಾರ್ಯಾರು ಟೀಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು 1st to 5th ಅವರು ಮಾಡಬೇಕು ಅಂದರೆ ಪೇಪರ್ 1 ಕ್ಲಿಯರ್ ಆಗಿರಬೇಕು, ಓಕೆ. ಪೇಪರ್ 1ಅಲ್ಲಿ ಭಾಳಷ್ಟು ಟಾಪಿಕ್ಸ್ ಇದ್ದಾವೆ, ನೋಡೋಣ. ಪೇಪರ್ 1ಅಲ್ಲಿ ಕನ್ನಡ ಕಡ್ಡಾಯ ಇರುತ್ತೆ. ನೆಕ್ಸ್ಟು ಕನ್ನಡ ಅಥವಾ ಇಂಗ್ಲೀಷ್ ಯಾವ್ದಾದ್ರು ತೊಗೋಬೋದು, 2 ಲ್ಯಾಂಗ್ವೇಜ್ ಇರುತ್ತೆ, ಓಕೆನಾ. ಅದು ನಿಮ್ಮ ಇಷ್ಟ. ಹಾಗೆ ಚೈಲ್ಡ್ ಪೆಡಗೋಗಿ, ಇದು ಚೈಲ್ಡ್ ಪೆಡಗೋಗಿಗೆ ಬರುತ್ತೆ. ನೆಕ್ಸ್ಟು ಮ್ಯಾಥ್ಸ್ ಬರುತ್ತೆ. ಆಮೇಲೆ ಇದು ಎನ್ವಿರಾನ್ಮೆಂಟ್ ಬರುತ್ತೆ. ಇದು ಸೈನ್ಸ್ ಮಾಡೋರಿಗೆ, ಸೈನ್ಸ್ ತೊಗೋತೀನಿ ಅನ್ನೋರಿಗೆ. ಇದು ಬಂದು ಸೋಷಿಯಲ್ ಸೈನ್ಸ್ ಮಾಡೋರಿಗೆ, ಓಕೆನಾ. ಸೊ 2 ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ. 2 ಲ್ಯಾಂಗ್ವೇಜು, ಒಂದು ಲ್ಯಾಂಗ್ವೇಜು 30 ಕ್ವೆಶನ್ಸ್ ಬರುತ್ತೆ. 30 + 30 2 ಲ್ಯಾಂಗ್ವೇಜಿಂದ ಟೋಟಲ್ 60 ಕ್ವೆಶನ್ಸ್ ಬರುತ್ತೆ. ಹಾಗೆ ಚೈಲ್ಡ್ ಪೆಡಗೋಗಿಯಿಂದ ನಿಮಗೆ 30 ಕ್ವೆಶನ್ಸ್ ಬರುತ್ತೆ. ಅದಾದಮೇಲೆ ನೀವು ಸೈನ್ಸ್ ತೊಗೋತೀನಿ ಅಂತಂದರೆ ಮ್ಯಾಥ್ಸ್ ಪ್ಲಸ್ ಎನ್ವಿರಾನ್ಮೆಂಟ್ ಮಾಡಬೇಕು. ಅದು 30 + 30 60 ಕ್ವೆಶನ್ಸು. ಅಥವಾ ನಾನು ಸೋಷಿಯಲ್ ಸೈನ್ಸ್ ಮಾಡ್ತೀನಿ ಅಂತ ಅಂದರೆ ಅವ್ರಿಗೆ ಡೈರೆಕ್ಟ್ 60 ಕ್ವೆಶನ್ಸ್ ಇರುತ್ತೆ.
ಸೊ ಒಟ್ಟು 60 + 60 120, 120 + 30 150 ಕ್ವೆಶನ್ಸ್ ಆಗುತ್ತೆ. ಓಕೆನಾ? ಅಥವಾ ಸೋಷಿಯಲ್ ಸೈನ್ಸ್ ಮಾಡೋರಿಗೆ 60 + 30 ಆ್ಯಂಡ್ 60 ಅವ್ರಿಗೂ ಸಹ 150 ಕ್ವೆಶನ್ಸ್ ಆಗುತ್ತೆ. ಮೊದಲನೇದಾಗಿ ಈ ಎಕ್ಸಾಮ್ ಬಂದು MCQs ಇರುತ್ತೆ. MCQs ಇರುತ್ತೆ, ನೆಗೆಟಿವ್ ಇರೋದಿಲ್ಲ. ಓಕೆನಾ? ಸೊ 2 ಲ್ಯಾಂಗ್ವೇಜು, ಕನ್ನಡ ಆ್ಯಂಡ್ ಇಂಗ್ಲೀಷು, ಹಾಗೆ ಪೆಡಗೋಗಿ ಸೈನ್ಸ್ ಅಥವಾ ಸೋಷಿಯಲ್. ಸೊ ಇದಕ್ಕೆ ನಾವು ಏನೇನು ಓದಬೇಕಪ್ಪ, ಇದು ಪೇಪರ್ 1 ಆಗುತ್ತೆ. ಓಕೆನಾ? ಪೇಪರ್ 2 ನೋಡ್ಬಿಡೋಣ, ಆಮೇಲೆ ಏನೇನು ಓದಬೇಕು ಒಟ್ಟಿಗೆ ಹೇಳ್ಬೋದು ನಾವು. ಓಕೆನಾ? ಇದು ಪೇಪರ್ 2. ಪೇಪರ್ 2 ಬಂದು 6 to 8 ಯಾರ್ಯಾರು ಟೀಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ. ಹೌದು, ಎಕ್ಸಾಮ್ ಡ್ಯೂರೇಷನ್ ಬಂದು 2.5 hour ಬರುತ್ತೆ. ಇಲ್ಲೂ ಸಹ 2 ಲ್ಯಾಂಗ್ವೇಜ್ ಬರುತ್ತೆ, 2 ಲ್ಯಾಂಗ್ವೇಜು. ಓಕೆ, ಅದು 30 + 30 ಕ್ವೆಶನ್ಸು. ಸೊ 60 ಕ್ವೆಶನ್ಸ್ ಆನ್ ಲ್ಯಾಂಗ್ವೇಜ್. ಈ ನೆಕ್ಸ್ಟು ಚೈಲ್ಡ್ ಪೆಡಗೋಗಿ 30 ಕ್ವೆಶನ್ಸು. ಓಕೆ, ಆಮೇಲೆ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಬರುತ್ತೆ. ಇಲ್ಲ, ಮ್ಯಾಥ್ಸ್ ಪ್ಲಸ್ ಸೈನ್ಸು 60 ಕ್ವೆಶನ್ಸು. ಸೋಷಿಯಲ್ ಸೈನ್ಸ್ ಬಂದು 60 ಕ್ವೆಶನ್ಸು. ಟೋಟಲ್ 150 ಕ್ವೆಶನ್ಸ್. ಓಕೆನಾ? ಇದು ಎಕ್ಸಾಮ್ ಪ್ಯಾಟರ್ನ್. ಸೊ ಹಾಗಾಗಿ ಪೇಪರ್ 1 150 ಕ್ವೆಶನ್ಸು, ಪೇಪರ್ 2 150 ಕ್ವೆಶನ್ಸು. ಓಕೆ, ಎರಡೂ ಸಹ MCQಸಲ್ಲೇ ಇರುತ್ತೆ. ಇದು ಅಡ್ವಾಂಟೇಜ್. ಅದರ ಜೊತೆಗೆ ಸಿಲೆಬಸ್ಸು ಸೇಮ್ ಇದೆ 2 ಪೇಪರ್ಗೆ. ಓಕೆನಾ? ಸಿಲೆಬಸ್ಸು ಸೇಮ್ ಇದೆ 2 ಪೇಪರ್ಗೆ. ಈ 2 ಪೇಪರ್ ನಾವು ಬರಿಬೇಕು ಅಂತ ಅನ್ನೋರು ಏನು ಮಾಡಬೇಕು ಅಂತಂದರೆ, ಕನ್ನಡ ಮತ್ತು ಇಂಗ್ಲೀಷ್ ಸೇಮ್ ಇದೆ ಅಲ್ವಾ 2 ಪೇಪರ್ಗೆ. ಸೊ ಹಾಗಾಗಿ ಅವರು ಕನ್ನಡ ಲ್ಯಾಂಗ್ವೇಜು ಅಪ್ ಟು 10th ಗ್ರಾಮರ್ ನೋಡ್ಕೊಳ್ಬೇಕು. ಹಾಗೆ ಕವಿಗಳ ಪರಿಚಯ ನೋಡ್ಕೊಳ್ಬೇಕು, ಕವಿಗಳ ಪರಿಚಯ. ಸೊ ಇದಕ್ಕೆ ಸ್ಟೇಟ್ ಬುಕ್ಸ್ 10th ನೀವು ರೆಫರ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಕನ್ನಡದು. ಇನ್ನು ಇಂಗ್ಲೀಷಿಗೆ ಬಂದರೆ, ಇಂಗ್ಲೀಷಲ್ಲಿ ಸಹ ನಿಮಗೆ ಸ್ವಲ್ಪ ಗ್ರಾಮರ್ ಕೇಳ್ತಾರೆ, ಗ್ರಾಮರ್ ಇರುತ್ತೆ. ಹಾಗೆ ಕಾಂಪ್ರಹೆನ್ಷನ್ ಬರುತ್ತೆ. ಓಕೆನಾ? ಕಾಂಪ್ರಹೆನ್ಷನ್ ಬರುತ್ತೆ. ಏನು ಆಪೋಸಿಟ್ಸ್ ಬರುತ್ತೆ. ಓಕೆನಾ? ಇದು ಸಹ ನೀವು ಅಪ್ ಟು 10th ನೋಡ್ಕೊಳ್ಬೇಕು. ಅಪ್ ಟು 10th. ಓಕೆನಾ? ಇಷ್ಟು ನೋಡಿಕೊಂಡ್ರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಸಾಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಸೈನ್ಸ್ ಪ್ರಿಪೇರ್ ಆಗ್ತೀನಿ ಇನ್ನೋರಿಗೆ. ಸೈನ್ಸ್ ಪ್ರಿಪೇರ್ ಆಗ್ತೀನಿ ಅನ್ನೋರಿಗೆ ಮ್ಯಾಥ್ಸು ಬರುತ್ತೆ, ಹಾಗೆ ಎನ್ವಿರಾನ್ಮೆಂಟ್ ಅಥವಾ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಅಂತ ಇದೆ ಅಲ್ಲ ಪೇಪರ್ 2ಅಲ್ಲಿ. ಸೊ 2 ಪೇಪರ್ ಬರೀತೀನಿ ಅನ್ನೋರು ಅಪ್ ಟು 10th. ಅಗೇನ್ ಅಪ್ ಟು 10th. 5th ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕು, ಅಥವಾ 6th ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕು. ಅಪ್ ಟು 10th ನೀವು ಟಾಪಿಕ್ಸ್ ಎಲ್ಲ ಕವರ್ ಮಾಡಬೇಕು. ಓಕೆ, ಸೈನ್ಸ್ ಪ್ಲಸ್ ಮಾರ್ಕ್ಸ್ 2 ಕ್ವೆಶನ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕು, MCQs ಅಲ್ವಾ. ಹಾಗೆ ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಪ್ರಿಪೇರ್ ಆಗೋರು ಅಷ್ಟೇ. ಓಕೆ, ಸೊ ಅಪ್ ಟು 10th ಓದಬೇಕು. ಸೊ ಈ ಏನೇನು ಸಬ್ಜೆಕ್ಟ್ಸ್ದು ಇದೆ ಅಲ್ವಾ, ಮ್ಯಾಥ್ಸು, ಸೈನ್ಸು, ಕನ್ನಡ, ಇಂಗ್ಲೀಷು, ಎಲ್ಲದಕ್ಕೂ ಕಾಮನ್ ಆಗಿ ಅಪ್ ಟು 10th ಓದ್ಬಿಡಿ. ಅದ್ರ ಜೊತೆಗೆ ಭಾಳ ಮುಖ್ಯ ಆಗಿರೋದೇನೆಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ಖಂಡಿತ ಸಾಲ್ವ್ ಮಾಡಲೇಬೇಕು. ಯಾಕಂದರೆ ಯಾವ ಥರ ಕ್ವೆಶನ್ಸ್ನ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಇನ್ನೊಂದು ಏನು ಅಂತ ಅಂದರೆ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಚೈಲ್ಡ್ ಪೆಡಗೋಗಿ. ಸೊ ಇದು ಹೇಗೆ ನಾವು ಓದಬೇಕು ಅಂತ ಅಂದರೆ, ನಮಗೆ BEd ಚೈಲ್ಡ್ ಪೆಡಗೋಗಿ ಇತ್ತು ಅಲ್ವಾ, ಆ ಸಿಲೆಬಸ್ನ ನೀವು ತೊಗೊಳ್ಬೇಕು. ಅದರಲ್ಲಿ ನಮಗೆ ಥಿಯರಿ ಇತ್ತು ಅಲ್ವಾ, ಎಲ್ಲದನ್ನು ಸಹ ನೀವು ನೋಡಬೇಕಾಗತ್ತೆ. ಓಕೆ, ಸೊ ಎಂಟೈರ್ BEd ಸಿಲೆಬಸ್ಸು ಚೈಲ್ಡ್ ಪೆಡಗೋಗಿ, ಅಥವಾ ನಿಮ್ಗೆ ಇವಾಗ ಸಪ್ರೇಟ್ ಬುಕ್ಸ್ ಸಿಗುತ್ತೆ ಚೈಲ್ಡ್ ಪೆಡಗೋಗಿ BEd ಬುಕ್ 6 ಅಂತ. ಓಕೆನಾ? ಅದನ್ನು ಸಹ ನೀವು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಚೈಲ್ಡ್ ಪೆಡಗೋಗಿನೂ ಓದ್ಕೊಂಡ್ರೆ ಇದು 2 ಪೇಪರ್ನ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಇಷ್ಟು ನೀವು ಸಾಲ್ವ್ ಮಾಡ್ಕೊತ ಹೋದ್ರೆ. ಓಕೆನಾ? ಸೊ ಇದು ನಿಮಗೆ ಜನರಲ್ ಆಗಿ ನೀವು ಓದಬೇಕಾಗಿರೋದು. ಇನ್ನೂ ಒಂದು ಇಂಪಾರ್ಟೆಂಟ್ ಕನ್ಫ್ಯೂಷನ್ ನಾನು ನೋಡಿರೋದು ಎಕ್ಸಾಮ್ನಲ್ಲಿ ಹೇಗೆ ಅಂದರೆ, ಇದು ಭಾಳ ಇಂಪಾರ್ಟೆಂಟ್. ಕಾರಣ ಏನು ಅಂದರೆ, ಈ ಎಲ್ಲ ಸಬ್ಜೆಕ್ಟ್ಸು ಏನಾಗುತ್ತೆ ಒಂದೇ ಬುಕ್ಲೆಟಲ್ಲಿ ಬರುತ್ತೆ ಕ್ವೆಶನ್ಸ್ ಎಲ್ಲ. ಓಕೆ, ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂತ ಕೊಟ್ಟಿದ್ದಾರೆ.
ನೀವು ಕನ್ನಡ ಆದರೂ ಚೂಸ್ ಮಾಡ್ಬೋದು ಅಥವಾ ಇಂಗ್ಲೀಷ್ ಆದರೂ ಚೂಸ್ ಮಾಡ್ಬೋದು, ಕನ್ನಡ ಆರ್ ಇಂಗ್ಲೀಷ್. ಓಕೆ, ಸೊ ನೀವು ಎಕ್ಸಾಮ್ ಬರೆಯುವಾಗ ನಿಮಗೆ ಏನು ಮಾಡ್ತೀರಾ ಅಂತ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ. ಕನ್ನಡ ಆದಮೇಲೆ ಇಂಗ್ಲೀಷ್ ಇರುತ್ತೆ, ಕನ್ನಡ ಆದಮೇಲೆ ಇಂಗ್ಲೀಷು. ಆದರೆ ಇದು ಲ್ಯಾಂಗ್ವೇಜ್ 1ಗೆ ಸಂಬಂಧಪಟ್ಟಿರುತ್ತೆ. ನೀವು ಕನ್ನಡ ಏನಾದರೂ ಲ್ಯಾಂಗ್ವೇಜ್ 1 ತೊಗೊಂಡ್ರೆ ಇಲ್ಲಿ ಇಂಗ್ಲೀಷ್ ಮುಟ್ಟಬಾರ್ದು, ನೀವು ಮಾಡಬಾರ್ದು. ಲ್ಯಾಂಗ್ವೇಜ್ 2 ಬಂದು ಅಲ್ಲಿ ಇಂಗ್ಲೀಷ್ ಅಟೆಂಡ್ ಮಾಡ್ಬೇಕು ನೀವು. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ಭಾಳಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನು ಮಾಡ್ತಾರೆ, ಲ್ಯಾಂಗ್ವೇಜ್ 1ಅಲ್ಲೇ ಕನ್ನಡನೂ ಅಟೆಂಡ್ ಮಾಡ್ತಾರೆ, ಇಂಗ್ಲೀಷು ಅಟೆಂಡ್ ಮಾಡ್ತಾರೆ, ಎರಡು ಒಟ್ಟಿಗೆ ಅಟೆಂಡ್ ಮಾಡಿಬಿಡ್ತಾರೆ. ಅಲ್ಲೇನಾಗುತ್ತೆ, ಲ್ಯಾಂಗ್ವೇಜ್ದು 30 ಕ್ವೆಶನ್ಸ್ ನಿಮಗೆ ಹೊಟ್ಟೋಗುತ್ತೆ, ಮಿಸ್ ಮಾಡಿಬಿಡ್ತೀರ. ಇದು ಯಾರ್ಯಾರು ಕನ್ಫ್ಯೂಸ್ ಆಗುತ್ತೆ ಅಂದರೆ TET ಫಸ್ಟ್ ಟೈಮ್ ಬರೆಯೋರಿಗೆ ಕ್ವೆಶನ್ ಪೇಪರ್ ಏನಪ್ಪ ಇಷ್ಟೊಂದಿದೆ, ಯಾಕಂದರೆ ಎಲ್ಲ ಲ್ಯಾಂಗ್ವೇಜು ಕೊಟ್ಟಿರ್ತಾರೆ ಅವರು ಅಲ್ವಾ. ಉರ್ದುವಿಂದ ಹಿಡ್ಕೊಂಡು ಹಿಂದಿಯಿಂದ ಇರುತ್ತೆ, ನೀವು ಅಲ್ಲಿ ಹುಡುಕ್ಬೇಕು ಕ್ವೆಶನ್ ಬುಕ್ಲೆಟಲ್ಲಿ ಎಲ್ಲಿದೆ ನಮ್ಮದು ಅಂತ. ಸೊ ದಯವಿಟ್ಟು ಓಕೆನಾ, ಕನ್ನಡ ಅಥವಾ ಇಂಗ್ಲೀಷ್ ಅಟೆಂಡ್ ಮಾಡೋವಾಗ ಮೊದಲನೇದಾಗಿ ಯಾವ ಲ್ಯಾಂಗ್ವೇಜ್ ಬರಿತಾ ಇದ್ದೀನಿ ಅಂತ ನೋಡಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ನೀವು ಯೋಚನೆ ಮಾಡಿ. ಓಕೆನಾ? ಲ್ಯಾಂಗ್ವೇಜ್ 1 ಏನು ಬರಿಬೋದು ನಾನು, ಲ್ಯಾಂಗ್ವೇಜ್ 2 ಏನು ತೊಗೋತೀರಾ ನೀವು ಅನ್ನೋದನ್ನ ಯೋಚನೆ ಮಾಡಿ ಬುಕ್ಲೆಟಲ್ಲಿ ಬೈಫರ್ಕೇಟ್ ಮಾಡಿ ನೀಟಾಗಿ ನೋಡಿ ಬರೀರಿ. ಇಲ್ಲ ಅಂದರೆ ನಿಮ್ಮ 30 ಕ್ವೆಶನ್ಸು ಎಂಟೈರ್ ಹೊರ್ಟೋಗುತ್ತೆ, ನೀವು ಅಲ್ಲೇ ಎಕ್ಸಾಮ್ನ ಲೂಸ್ ಮಾಡ್ದಂಗೆ ಆಗುತ್ತೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಕನ್ಫ್ಯೂಷನ್ ಆಗಿದೆ. ನಾನು ಮೊದಲನೇ ಸತಿ TET ಬರೆದಾಗೂ ನನಗೆ ಇದು ಇದೇನಪ್ಪ ಕಂಟಿನ್ಯೂಸ್ ಆಗಿ ಇದೆ ಬುಕ್ಲೆಟಲ್ಲಿ ಅಂತ ಕನ್ಫ್ಯೂಷನ್ ಆಯಿತು. ಬಟ್ ಅರ್ಥ ಆಯಿತು ನೋಡಿದಾಗ. ಸೊ ಟೈಮ್ ತೊಗೊಳ್ಳಿ, ಕ್ವೆಶನ್ ನೋಡಿ. ನೀವು ಒಂದೇ ಟೈಮಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ನೀವು TET ಎಕ್ಸಾಮ್ನ ಡೆಫಿನೆಟ್ಲಿ ನೀವು ಕ್ಲಿಯರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಇದ್ರದ್ದು ಕಟ್ ಆಫ್ ಏನು, TET ಎಕ್ಸಾಮ್ದು ಕಟ್ ಆಫ್ ಏನು ಅದನ್ನು ನೋಡೋಣ. ಇದು ಕಟ್ ಆಫ್ ಬರುತ್ತೆ. ಇಲ್ಲಿ ಜನರಲು OBC ಮತ್ತು SC ST. ಓಕೆನಾ? ಜನರಲು OBC SC ST ಅವರೆಲ್ಲರಿಗೂ ಸಹ ಕಟ್ ಆಫ್ ಬೇರೆ ಬೇರೆ ಇರುತ್ತೆ. ಓಕೆನಾ? ಸೊ ಇವಾಗ ನಾವೇನಾದ್ರು ಜನರಲ್ ಇದ್ದೀರಾ ಅಂತ ಅಂದರೆ 60 ಮಾರ್ಕ್ಸು 150, ಎಷ್ಟು 90 ತೊಗೊಳ್ಳೇಬೇಕು. OBC ಅಂದರೆ 82 ಬರಬೇಕು. SC ಅಥವಾ ST ಸೇಮ್ ಇರುತ್ತೆ, 82 ಬರಬೇಕು. ಓಕೆನಾ? ಸೊ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು, ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅಂತ ಅಂದರೆ 100+ ಇರಲೇಬೇಕು. ಖಂಡಿತ 100+ ಇರಲೇಬೇಕು. ಒಂದು ಸ್ವಲ್ಪ ತಪ್ಪಾದ್ರೂ ನೀವು ಇದೇ ರೇಂಜಲ್ಲಿ ಬರುತ್ತೆ. ಹಾಗೆ ನೀವು ಆನ್ಸರ್ಸ್ನ ಮಾರ್ಕ್ ಮಾಡ್ಕೊಳ್ಳುವಾಗ ಏನು ಮಾಡಿ ಅಂದರೆ ಡಬಲ್ ಟಿಕ್ ಮಾಡಿ. ಇದು ಶೂರ್ ಶಾರ್ಟ್ ಕ್ವೆಶನ್ಸ್, ಶೂರ್ ಶಾರ್ಟ್ ಅಥವಾ ಪಕ್ಕಾ, ಇವೆಲ್ಲ ಪಕ್ಕಾ ಕರೆಕ್ಟ್ ಆನ್ಸರ್ಸ್ ಅಂತ. ಓಕೆನಾ? ಸೊ ನೀವು ಎಕ್ಸಾಮ್ ಅಟೆಂಡ್ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕರೆಕ್ಟಾಗಿ ಆನ್ಸರ್ಸ್ ಮಾಡಿದ್ದೀನಿ ಅಂತ. ಓಕೆ, ಈ ನೆಕ್ಸ್ಟ್ ಸಿಂಗಲ್ ಇದ್ದರೆ ಇದು 50-50 ಕನ್ಫ್ಯೂಷನ್ ಇದೆ ಅನ್ನೋದು. ಓಕೆನಾ? ಈ ಪಕ್ಕಾ ಶೂರ್ ಶಾರ್ಟ್ ಕ್ವೆಶನ್ಸೇ ನೀವು ಒಂದು 50 ಅಥವಾ 60+ ಅಟೆಂಡ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟು ಈ 50-50 ನೀವು ಅಟೆಂಡ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಸ್ಕೋರಿಂಗ್ ಆಗೋದಿಲ್ಲ ಅಲ್ವಾ, ರಿಸ್ಕ್ ತೊಗೊಳ್ಳೇಬೇಕು. ಹಾಗಾಗಿ ಇದನ್ನು ಸಹ ನೀವು ಅಟೆಂಡ್ ಮಾಡಿ. ಓಕೆ, ಆದಷ್ಟು ಓವರಾಲ್ ಏನು ಪಕ್ಕಾ ಕ್ವೆಶನ್ಸು ಜೊತೆಗೆ ಈ 50-50 ನಿಮಗೆ ಕರೆಕ್ಟಾಗಿ ನಿಮ್ಗೆ 100+ ಇರಬೇಕಾಗತ್ತೆ. ಓಕೆನಾ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ. ಕೆಲವ್ರಿಗೆ ಒಂದೊಂದು ಟಾಪಿಕ್ ಈಸಿ ಅನಿಸುತ್ತೆ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ನೀವು ಮೊದಲು ಅಟೆಂಡ್ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಮ್ಯಾಥ್ಸ್ ಅಟೆಂಡ್ ಮಾಡಬೇಕು ಅಂದರೆ ಮೊದಲು ಮ್ಯಾಥ್ಸ್ ಅಟೆಂಡ್ ಮಾಡಿ. ಸೋಷಲ್ ಸೈನ್ಸ್ ಅಟೆಂಡ್ ಮಾಡೋರು ಮೊದಲು ಸೋಷಲ್ ಸೈನ್ಸೇ ಮಾಡ್ತೀನಿ, ನಾನು ಕನ್ನಡ ಇಂಗ್ಲೀಷ್ ಆಮೇಲೆ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಕೊಳ್ಬೋದು ನೀವು. ಅದು ನಿಮಗೆ ಕೊಟ್ಟಿರೋ ಬುಕ್ಲೆಟ್ಟು. ಸೊ ನೀವು ಎಲ್ಲಿಂದಾದರೂ ನೀವು ಬರಿಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ OMR ಅಲ್ಲಿ ಮಾರ್ಕ್ ಮಾಡುವಾಗ ದಯವಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿ, ಕರೆಕ್ಟಾಗೆ ಕ್ವೆಶನ್ಸ್ ಮಾರ್ಕ್ ಮಾಡಿ. ಓಕೆನಾ? ತಪ್ಪು ಮಾಡಬೇಡಿ, ವೈಟ್ನರ್ ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಆ ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಮೊದಲನೇದಾಗಿ ಏನು ಅಂದರೆ ಕ್ವೆಶನ್ ಬುಕ್ಲೆಟ್ ಕೊಡ್ತಿದ್ದಂಗೆ ಇನ್ಸ್ಟ್ರಕ್ಷನ್ಸ್ ಓದಿ. ಇದು ಯಾವುದೇ ಎಕ್ಸಾಮ್ ಬರೆಯೋರಿಗೆ ಇಂಪಾರ್ಟೆಂಟ್. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತ ನೀವು ಒಂದ್ಸತಿ ಓದಿರಲೇಬೇಕು. ನೋಟಿಫಿಕೇಶನ್ ನೋಡಿರ್ತಿರೋ ಇಲ್ಲ ನೀವು ಕರೆಕ್ಟಾಗಿ. ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಆದರೂ ಕರೆಕ್ಟಾಗಿ ನೋಡಿ. ಅಕಸ್ಮಾತ್ ನೆಗೆಟಿವ್ ಏನಾದರೂ ಇದೆಯಾ, ನೆಗೆಟಿವ್ ಎಷ್ಟು ಬರುತ್ತೆ, 1/3 ಇದೆಯಾ, 1/12 ಇದೆಯಾ, ಏನು ಅದೆಲ್ಲದು ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ನೋಡಿ. ಹಾಗೆ ಈ ಥರ ನೀವು ಟಾಪಿಕ್ಸ್ನ ಡಿವೈಡ್ ಮಾಡಿಕೊಂಡು ನೀವು ಓದಿದ್ರೆ ಡೆಫಿನೆಟ್ಲಿ ಫಸ್ಟ್ ಅಟೆಂಪ್ಟಲ್ಲೇ ನೀವು TET ಎಕ್ಸಾಮ್ ಪಾಸ್ ಆಗ್ಬೋದು. ಖಂಡಿತ ನೀವು ಪಾಸ್ ಆಗ್ಬೋದು ಡೆಫಿನೆಟ್ಲಿ. ಸೊ ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ನಿಮ್ಮ ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಮಾಡಿ. ಓಕೆ, June 30th ಇದೆ. ಒಂದು 10-15 ದಿನ ನಿಮಗೆ ಇದೆ ಪ್ರಿಪ್ರೇಷನ್ ಆಗೋದಕ್ಕೆ. ಫೈನಲ್ ರಿವಿಷನ್ ಚೆನ್ನಾಗಿ ಮಾಡಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಇನ್ನೂ ಏನಾದರೂ ಕ್ಲಾರಿಫೈ ಆಗಬೇಕು ಅಂತಂದರೆ
ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆಗ್ಬೋದಲ್ವಾ? ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಫ್ರೆಂಡ್ಸ್ಗೂ ಸಹ ನೀವು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.